ಈ ಪವಿತ್ರ ಪ್ರಾಂಗಣದಲ್ಲಿ ಉಪಸ್ಥಿತರಿರುವ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣ ಈ ದೇಶದ ಸಂತರು ಈ ದೇಶದ ಸಂತರು ಶರಣರು ಅವರಲ್ಲಿ ಒಂದು ಅತ್ಯಂತ ಕರುಣೆ ಏನು ಅಂತ ಈ ಜಗದ ಜನರಿದ್ದಾರೆ ಇವರಿಗೆ ಮನದಲ್ಲಿ ಚಿಂತೆ ನೋವು ದುಃಖ ಇದರಲ್ಲಿ ಹೆಂಗೆ ಪಾರ ಮಾಡಬೇಕು ಎಲ್ಲರ ಮನಸ್ಸಿಗೆ ಚಿಂತೆ ಬರೋದು ಎಲ್ಲರ ಮನಸ್ಸಿಗೆ ನೋವು ಆಗ್ತೈತಲ್ಲ ದುಃಖ ಆಗ್ತೈತಲ್ಲ ಏನು ಮಾಡಬೇಕು ಮನುಷ್ಯ ಅವರ ಇಡೀ ಆಯುಷ್ಯ ಇದಕ್ಕಾಗಿಯೇ ಚಿಂತನೆ ಮಾಡಿ ಹೇಗೆ ಮನುಷ್ಯನನ್ನ ಚಿಂತಾ ಸರಿ ಮತ್ತೆ ಹೇಳಬೇಕಾಗ್ತಿಲ್ಲ ಅವರ ಸ್ವಲ್ಪ ಕಡೆ ಅವರ ಅಭಿಲಾಷ ಮತ್ತೆ ಅವರ ಅಭಿಲಾಷೆ ಏನಿತ್ತು ಅಂದರೆ ಅವರ ಅಭಿಲಾಷೆ ಏನಿತ್ತು ಅಂದರೆ ಮನುಷ್ಯನಲ್ಲಿ ಬುದ್ಧನಂತ ಬುದ್ಧ ಸುಂದರವಾದ ಹೆಂಡತಿ ಸುಂದರವಾದ ಮಗು ಎಲ್ಲ ಸಂಪತ್ತು ಸಾಮ್ರಾಜ್ಯ ಇತ್ತು ಎಲ್ಲ ಬಿಟ್ಟು ರಾತ್ರಿ 12 ಗಂಟೆ ಪುಣ್ಯ ಬಿಟ್ಟು ಸಾಮ್ರಾಜ್ಯ ಬಿಟ್ಟು ಅಂತ ಎದಕ್ಕೆ ಅಂತ ಅಂದ್ರೆ ನಾವು ಮನೆ ಬಿಟ್ಟು ಹೋಗ್ತೀವಿ ಬುದ್ಧನ ಮನೆ ಬಿಟ್ಟು ಹೋದ ಏನು ವ್ಯತ್ಯಾಸ ಅಂದ್ರೆ ನಾವು ದುಃಖ ತಾಳಾಡಕ್ಕೆ ಮನೆ ಬಿಟ್ಟು ಹೊಂತೀವಿ ಅವ ದುಃಖ ಯಾಕಂದ್ರೆ ತಿಳ್ಕೊಳ್ಳೋಕೆ ಮನೆ ಬಿಟ್ಟಿಲ್ಲ ವ್ಯತ್ಯಾಸ ಯಾಕೆ ದುಃಖ ಆಗ್ತಿದ್ರು ಬಸವಣ್ಣವರ ಸಹಿತ ಎಂದೋ ಈ ಸಂಸಾರದ ಗೊಂದಲೇ ಹೊಂದು ಭಗವಾನ್ ಎಷ್ಟು ದುಃಖ ಆಗ್ತಿದ್ದಲ್ಲ ಮನಸ್ಸಿಗೆ ಎಷ್ಟು ಚಿಂತೆಗಳ
ಇದರಿಂದ ಹೆಂಗೆ ಮುಕ್ತರಾಗಬೇಕು ಅಷ್ಟೇ ನನ್ನ ಚಿಂತನೆ. ಅಲ್ಲ ಸರಿ, ದುಃಖ ಯಾಕೆ ಮನುಷ್ಯ ಹಾಗೆ ಎಲ್ಲರೂ ದುಃಖ ಆಗ್ತಿತ್ತು, ನೋವಾಗ್ತಿತ್ತು, ಚಿಂತೆ ಬರ್ತದಲ್ಲ, ಯಾಕೆ ಬರ್ತೈತಿ? ಯಾಕೆ ಬರ್ತೈತಿ ಅಂದ್ರೆ ಎರಡು ಕಾರಣ ಬರ್ತೈತಿ. ನಮ್ಮೆಲ್ಲರ ಅಪೇಕ್ಷೆ ಏನಂದ್ರೆ ನಾ ಬಯಸಿದ ಸಿಗಬೇಕು, ಸಿಕ್ಕಿದ ನನ್ನ ಕೈಗೆ ಹೋಗಲ್ಲ, ಇದು ನಮ್ಮ ಅಪೇಕ್ಷೆ. ನಾವೆಲ್ಲರೂ ಬಯಸಿದ ಸಿಗಬೇಕು, ಸಿಕ್ಕಿದ ನನ್ನ ಕೈಗೆ ಹೋಗಲ್ಲ, ಇದು ನಮ್ಮ ಅಪೇಕ್ಷೆ. ಆದರೆ ನಿಸರ್ಗದೊಳಗೆ ಜಗತ್ತಿನೊಳಗೆ ಹಂಗಿಲ್ಲ. ನಾವು ಬಯಸಿದ್ದು ಸಿಕ್ಕಿಲ್ಲ, ಸಿಕ್ಕಿದ ಖಾಯ ಮಾಡಕ್ಕೂ ಇರುವುದಿಲ್ಲ. ಇದು ಜಗತ್ತಿನ ನಿಯಮ. ನಮಗೆ ಯಾಕೆ ಬಯಸಿದ್ದೆಲ್ಲ ಸಿಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಬಯಸಿದ್ದು ಸಿಗಬೇಕು, ಸಿಕ್ಕಿದ್ದು ನಮ್ಮ ಕೈಗೆ ಹೋಗಲ್ಲ, ಇದು ನಮ್ಮ ಅಪೇಕ್ಷೆ. ಆದರೆ ನಿಸರ್ಗದೊಳಗ ದೇವರ ಇಚ್ಛೆ ಹಾಗಿಲ್ಲ. ಇಲ್ಲಿ ಬಯಸಿದ್ದೆಲ್ಲ ಸಿಗುವುದಿಲ್ಲ, ಸಿಕ್ಕಿದ್ದೆಲ್ಲ ಖಾಯ ಮಾಡಕ್ಕೂ ಇರುವುದಿಲ್ಲ. ನಮ್ಮ ಅಪೇಕ್ಷೆಯನ್ನು ನಾವು ಬಯಸಿದಂಗೆ ಆಗಬೇಕಾಗುತ್ತೆ. ನಮ್ಮ ಅಪೇಕ್ಷೆಯನ್ನು ನಮ್ಮ ಸೆರೆ ಸರಳವಾದಂತೆ ಹೌದಲ್ಲ? ನಮ್ಮ ಅಪೇಕ್ಷೆ ಏನು ಅಂದ್ರೆ ನಮ್ಮ ಸೆರೆ ಸರಳವಾದ. ನಾವು ಅಂತೀವಿ ನಮ್ಮ ಮನೆಯಾಗ ಯಾರಿಗೆ ಯಾರು ತಪ್ಪಬಾರ್ದು, ಎಷ್ಟು ದೇವರಿಗೆ ನಾವು ಅಮಾಸೆಗಳು ನಡ್ಕೊಂಡಿವಿ, ತಾಯಿ ಹೊಡೆದಿವಿ, ದೀರ್ಘದಿಂದ ನಮಸ್ಕಾರ ಮಾಡ್ತೀವಿ, ಎಷ್ಟು ಮನೆ ದೇವರಿಗೆ ನಡ್ಕೊಂಡಿವಿ. ಯಾರು ನಮ್ಮ ಮನೆಯಾಗ ಒಬ್ಬರಿಗೆ ತಪ್ಪ ಒಬ್ಬರಿಗೆ ಜ್ವರ ಬರ್ತೇವೆ. ಅಲ್ಲ, ದೇಹ ಇದ್ದ ಮೇಲೆ ಜ್ವರ ಬರುವುದಾದ, ದೇಹ ಇದ್ದ ಮೇಲೆ ಜ್ವರ ಬರುವುದ, ದೇವರಿಗೆ ನಡ್ಕೊಂಡ್ರೆ ಜ್ವರ ಬರಬಾರ್ದು. ದೇಹ ಆದ್ಮೇಲೆ ಜ್ವರ ಬರುವುದು, ಇದು ಒಬ್ಬೊಬ್ಬ ಮನುಷ್ಯ ಅಷ್ಟೇ ಇರ್ತದೆ. ದೇಹ ಆದ್ಮೇಲೆ ಇದು ಸ್ವರ್ಗೋದೆ. ಇಲ್ಲಿ ನಮ್ಮ ಮನೆಯಾಗ ಯಾಕೆ ಸಾವಾಗಲ್ಲ? ಈಗ ಅನ್ನ ಊಟ ಮಾಡ್ತೀವಿ, ಈ ದೇಹ ದಷ್ಟಪುಷ್ಟವಾಗಿರ್ಬೇಕಂತ ಅನ್ನ ಮಾಡ್ತೀವಿ. ಜ್ವರ ಬರಬಾರ್ದಂತ ಗುಳಿಗೆ ತಗೊಂಡಿದೆ, ಉಣ್ಣುವ ಅನ್ನವೇ ಹಳಸ್ತೈತಿ, ನೀವು ತೆಗೆದುಕೊಳ್ಳೋ ಗುಳಿಗೆಗೇನೆ ಎಕ್ಸ್ಪೈರಿ ಡೇಟ್ ಐತಿ. ಹಳಸುವ ಅನ್ನ ಉಣ್ಣು ಎಕ್ಸ್ಪೈರಿ ಆಗುವ ಗುಳಿಗೆ ತಗೊಂಡು ಇದು ಸ್ವರ್ಗವಾದಂತ ಹೇಳ್ತೈತಿ. ಇದು ಸ್ವರ್ಗದ ದೇಹ ಸ್ವರ್ಗೈತಿ. ನಮಗೆಲ್ಲರಿಗೂ ಒಂದು ದಿವಸ ಆಗೋದೇ ಇಲ್ಲ. ನಾವೇನಂತೀವಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ನಮ್ಮ ತಲೆ ಬೆಳೆ ಎಲ್ಲ ಬಣ್ಣ ಹಚ್ತೀವಿ, ತೆಗೆದುಕೊಂಡು ಒಂದು ಸ್ವಲ್ಪ ಮುಖಕ್ಕೆ ಇದು ಬೀಳ್ತಾವ, ಗೆರೆ ಬೀಳಕತ್ತಂದ್ರೆ ಹಳ್ಳ ಹಳ್ಳ ಹೋಗ್ತೀವಿ. ಅಂದ್ರೆ ಮುಖಕ್ಕೆ ಕೊಟ್ಟು ರಿಂಕಲ್ ಬೀಳಬಾರ್ದು. ರಿಂಕಲ್ ಅಂತ ಇಂಗ್ಲೀಷ್ನೇ, ರಿಂಕಲ್ ಬೀಳಬಾರ್ದು. ಓಣೆ ನಮ್ಗೆ ಯಾರೋ ಅಂಕಲ್ ಅನ್ಬಾರ್ದು ಅಂತಿರ್ತಾರೆ. ಅಂದ್ರೆ ಇವನ ಅಪೇಕ್ಷೆಯನ್ನು ಒಟ್ಟೆ ಯಾರು ಅಂಕಲ್ ಅನ್ಬಾರ್ದು, ರಿಂಕಲ್ ಬೀಳಬಾರ್ದು. ಓಣ್ಯಾಗ ಟ್ರಿಂಕಲ್ ಟ್ರಿಂಕಲ್ ಹಾಕೊಂಡು ವಯಸ್ಸಾತು ಅಂದ್ರೆ ದೇಹ ಅಂದ್ರೆ ಸ್ವರ್ಗುವುದೇ. ಇದು ಕೂದಲು ಬೆಳಗಾಗೋದು, ಕಣ್ಣಿಗೆ ಚಸ್ಮ ಬರೋದು, ಹಲ್ಲು ಬೀಳೋದು, ಜ್ವರ ಬರೋದು, ಮೂಕಾಗೋದು, ಒಂದು ದಿವಸ ಸಾಗೋದು, ಇದು ಹೋಗೋದಷ್ಟೇ. ಅಂದ್ರೆ ದೇಹ ಅಂದ್ರೆ ಸ್ವರ್ಗಲಿಕ ಅಂತ ತಿಳ್ಕೋಬೇಕು. ನಮ್ಮ ಅಪೇಕ್ಷೆಯನ್ನು ಸೆರೆಗೆ ಸ್ವರ್ಗಬಾರದು, ಸಂಪರ್ಕ ಕರಗಬಾರದು. ನಮ್ದು ಯಾರು ಮನೆಯಾಗಿ ಸಂಪರ್ಕ ಹೋಗಬಾರದು. ಯಾರ ಸಂಪರ್ಕ ಹೋಗ್ತಾರೋ ಎಲ್ಲರ ಸಂಪರ್ಕಗಳು ಹೋಗೋದು. ರಾಜಮಹಾರಾಜರು ಇಲ್ಲ, ಅವನು ಶ್ರೀಮಂತ ಇದ್ದವನು ಹೊರಡುವಾಗ್ತಾನೆ, ಅವನ ಸಂಪರ್ಕ ಹೋಗ್ತೈತಿ, ಕೀರ್ತಿಗಳು ಹೋಗ್ತಾನೆ, ಎಲ್ಲ ದೇವತೆಗಳ ಕೀರ್ತಿಗಳೇ ಹೋಗಿಲ್ಲ. ಈಗ ನೀವು ಮನ್ಯಾಗ ಪೂಜೆ ಮಾಡ್ತೀವಿ, ಪೂಜೆ ಮಾಡ್ಬೇಕಾದ್ರೆ ಸರಸ್ವತಿ ಪೂಜೆ, ಲಕ್ಷ್ಮೀ ಪೂಜೆ ಮಾಡ್ತೀವಿ. ಸರಸ್ವತಿ ಪೂಜೆ, ಲಕ್ಷ್ಮೀ ಪೂಜೆ ಮಾಡ್ಬೇಕಾದ್ರೆ ಮೊದಲು ಅಡಿಕೆ ಬಟ್ಟೆ ಗಣಪತಿ ಪೂಜೆ ಮಾಡ್ತೀವಿ. ಅಂದ್ರೆ ಗುರು ದೇವರು ಪೂಜೆ ಮಾಡ್ಬೇಕಾದ್ರೆ ಗಣಪತಿ ಪರ್ಮಿಷನ್ ತಗೊಂಡು ಗುರು ದೇವರು ಪೂಜೆ ಮಾಡ್ತೀವಿ. ಈ ಗಣಪತಿ ಪೂಜೆ ಹೋಗ್ಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೊಂಡು ಹೋಗ್ಬೇಕಾಗ್ತೀವಿ. ಹೌದಾ? ಅಂದ್ರೆ ಎಲ್ಲಾ ದೇವತೆಗಳ ಕೀರ್ತಿಗಳು ಹೋಗಬೇಕು. ಅಂದ್ರೆ ಕೀರ್ತಿ ಹೋಗೋದೇ, ಸೇವೆ ಸರೋದೇ, ಸಂಬಂಧಗಳು ಮುರಿಬಾರ್ದು. ಒಂದು ದಿವಸ ಮಿತ್ರರಿರ್ತಾನೆ, ವೈದ್ಯ ಆಗ್ತಾನೆ, ವೈದ್ಯ ಮಿತ್ರ ಆಗ್ತಾನೆ. ಇದು ಜಗತ್ತಿನ ನಿಯಮ. ಯಾವ ಸಂಬಂಧಗಳಿಗೆ ಖಾಯ ಬೆಳೆದಿಲ್ಲ, ಸ್ವಲ್ಪ ಹೆಚ್ಚ ಕಡಿಮೆ ಆಗ್ತಿರ್ತದೆ. ಈಗ ಆಗ್ತಿರ್ತಾರೆ, ಅತಿ ಬಯಕೆ ಏನು, ಅತಿ ಇಚ್ಛೆ ಏನಿರ್ತೈತಿ ಅಂದರೆ ಸಸಿ ಬರಲಿಕ್ಕೆ ನನಗೆ ವಿಷಯ ರೊಟ್ಟಿ ಮಾಡಿಕೊಡ್ಬೇಕು ಅಪೇಕ್ಷೆ ಇರ್ತೈತಿ.
ಎಲ್ಲ ಹತ್ತಿರ ವಿಷಯ ಸಿಗ್ತಾವೆ.